ಹಾಯ್ ಗೈಸ್, ನಿಮ್ಮದು ಪಿ ಯು ಸಿ ಮುಗಿದ ಮೇಲೆ ವಿತಿನ್ 1 ಇಯರಲ್ಲಿ ನೀವು ಜರ್ಮನಿ ಇರ್ತೀರ. ಆಮೇಲೆ ಜರ್ಮನಿಗೆ ಬಂದ ಮೇಲೆ ನರ್ಸಿಂಗ್ ಹೌಸ್ ಬಿಲ್ಡ್ ಮಾಡ್ಕೋತ ತಿಂಗಳಿಗೆ 1 ರಿಂದ 1.2 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಗಳಿಸ್ತೀರ. ಆಮೇಲೆ 23 ಏಜ್ ಆದಮೇಲೆ ನೀವು ಡೈರೆಕ್ಟ್ ಇಲ್ಲಿ ರಿಜಿಸ್ಟರ್ ನರ್ಸ್ ಆಗ್ತೀರ. ಅವಾಗ ನಿಮಗೆ ಸ್ಯಾಲ್ರಿ 3.5 ಲ್ಯಾಕ್ವರೆಗೂ ಬರುತ್ತೆ. ಏನಪ್ಪ ಇವನು ಪಿ ಯು ಸಿ ಆದಮೇಲೆ ವಿತಿನ್ 1 ಇಯರ್ ಜರ್ಮನಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾನೆ, ಏನಂತ ಅರ್ಥನೇ ಆಗ್ತಾ ಇಲ್ಲ ಅನ್ಕೋತಿದ್ದೀರಾ. ಹಾಗಾದರೆ ಈ ವಿಡಿಯೋನ ಫುಲ್ ನೋಡಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್, ಜರ್ಮನಿಯಿಂದ ಮಾತಾಡುತ್ತಿರೋದು. ನಾ ಇವತ್ತಿನ ವಿಡಿಯೋದಾಗ ಒಂದು ಒಳ್ಳೆ ಟ್ರಸ್ಟೆಡ್ ಇರುವಂಥ ಮತ್ತು ವಿತಿನ್ 1 ಇಯರಲ್ಲಿ ಜರ್ಮನಿ ಕಳಿಸುವಂಥ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಆ ಇನ್ಸ್ಟಿಟ್ಯೂಟ್ ನೇಮ್ ಬಂದುಬಿಟ್ಟು ಟರ್ನ್ ಅಂತ, TERN ಟರ್ನ್ ಅಂತ. ಈ ಇನ್ಸ್ಟಿಟ್ಯೂಟ್ದವರು ಇವತ್ತಿನವರೆಗೂ ಸುಮಾರು 400 ನರ್ಸಸ್ನ ಜರ್ಮನಿ ಕಳಿಸಿದ್ದಾರೆ. ಮತ್ತು ಈ ಇನ್ಸ್ಟಿಟ್ಯೂಟ್ದಲ್ಲಿ ಒಳ್ಳೆ ಜರ್ಮನ್ ಲ್ಯಾಂಗ್ವೇಜ್ ಟ್ರೈನರ್ ಇರುವಂಥ ಟೀಚರ್ಸ್ ಇದ್ದಾರೆ. ಇವರು ಜರ್ಮನಿಯಲ್ಲಿ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಮಾಡುವಂಥ ಮತ್ತು ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಮುಗಿದ್ಮೇಲೆ ಡೈರೆಕ್ಟಾಗಿ ವರ್ಕ್ ಮಾಡುವಂಥ ಸ್ಟೂಡೆಂಟ್ಸ್ನ ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರೊಸೆಸ್ ಏನಪ್ಪ ಅಂದ್ರೆ, ನಿಮ್ಮದು ಪಿ ಯು ಸಿ ಆಗಿರಬೇಕು, ಜರ್ಮನಿಯಲ್ಲಿ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಮಾಡ್ಬೇಕನ್ನೋರು, ಮತ್ತು ಡೈರೆಕ್ಟಾಗಿ ಜರ್ಮನಿಯಲ್ಲಿ ನರ್ಸಿಂಗ್ ವರ್ಕ್ ಮಾಡ್ಬೇಕನ್ನೋರು ನಿಮ್ಮ ನರ್ಸಿಂಗ್ ಡಿಗ್ರಿ ಆಗಿರಬೇಕು. ಆಮೇಲೆ B2 ಲೆವೆಲ್ವರೆಗೂ ಲ್ಯಾಂಗ್ವೇಜ್ ಕಲಿಬೇಕು. ಆಮೇಲೆ ಈ ಇನ್ಸ್ಟಿಟ್ಯೂಟ್ದವರು ವಿತಿನ್ 1 ಇಯರಲ್ಲಿ ಲ್ಯಾಂಗ್ವೇಜ್ ಕಲಿಸ್ಬಿಡ್ತಾರೆ. ಲ್ಯಾಂಗ್ವೇಜ್ ಕಲಿಸಿದಾದ್ಮೇಲೆ ವೀಸಾ ಪ್ರೊಸೆಸ್ ಆದಮೇಲೆ ನೀವು ಜರ್ಮನಿಯಲ್ಲಿ ಇರ್ತೀರ. ಜರ್ಮನಿಗೆ ಬಂದಮೇಲೆ 3 ಇಯರ್ಸ್ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಇರುತ್ತೆ ವಿತ್ ಡ್ಯೂಟಿ. ಮತ್ತು ನಿಮ್ಗೆ ಮಂತ್ಲಿ 1.2 ಲ್ಯಾಕ್ ಸ್ಯಾಲ್ರಿ ಸಿಗುತ್ತೆ. ಆಮೇಲೆ 3 ಇಯರ್ಸ್ ಆದಮೇಲೆ ನೀವು ರಿಜಿಸ್ಟರ್ ನರ್ಸ್ ಆಗ್ತೀರ. ಅವಾಗ ನಿಮಗೆ 3.5 ಲ್ಯಾಕ್ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಇದು ಪಿ ಯು ಸಿ ಕಂಪ್ಲೀಟ್ ಮಾಡಿದವ್ರಿಗೆ. ಮತ್ತು ನರ್ಸಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡಿದವ್ರಿಗೆ ಏನಪ್ಪ ಅಂದ್ರೆ, ಇವರಿಗೂ ಕೂಡ ವಿತಿನ್ 1 ಇಯರಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಕಲಿಸ್ಕೊಡ್ತಾರೆ. ಆಮೇಲೆ ವೀಸಾ ಪ್ರೊಸೆಸ್ಸು, ಆಮೇಲೆ ಇಂಟರ್ವ್ಯೂ, ಮತ್ತು ನೀವು ಜರ್ಮನಿಗೆ ಬಂದಮೇಲೆ ಒಂದು 6 ಮಂತ್ಸ್ ಆದಮೇಲೆ ಒಂದು KP ಎಕ್ಸಾಮ್ ಇರುತ್ತಲ್ಲ, ಆ KP ಎಕ್ಸಾಮ್ ಕೂಡ ಇಂಡಿಯಾದಲ್ಲಿ 60 to 70% ಇಂಡಿಯಾದಲ್ಲೇ ಕಲಿಸ್ಕೊಡ್ತಾರೆ. ಉಳಿದಿದ್ದು ಜರ್ಮನಿ ಬಂದಮೇಲೆ ಕಳಿಸ್ಕೊಡ್ತಾರೆ. ಅವಾಗ ನಿಮ್ಗೆ ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ನರ್ಸಾಗಿ ವರ್ಕ್ ಮಾಡ್ತೀರಿ. ಅವಾಗ ಎಷ್ಟು ಸ್ಯಾಲ್ರಿ ಸಿಗುತ್ತಪ್ಪ ಅಂದ್ರೆ, ಮಂತ್ಲಿ 2.8 to 2.9 ಲ್ಯಾಕ್ಸ್ ಸಿಗುತ್ತೆ. ಆಮೇಲೆ 6 ಮಂತ್ಸ್ ಆದಮೇಲೆ KP ಎಕ್ಸಾಮ್ ಪಾಸ್ ಆದಮೇಲೆ ರಿಜಿಸ್ಟರ್ ನರ್ಸ್ ಆಗ್ತಿರಲ್ಲ, ಅವಾಗ 3.5 ಲ್ಯಾಕ್ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಏನಪ್ಪ ಇವನು ಎಲ್ಲ ಹೇಳ್ದ, ಬಟ್ ಕೋರ್ಸ್ ಫೀಸೇ ಹೇಳಿಲ್ಲಪ್ಪ ಅಂತ ಅನ್ಕೋತಿದ್ದೀರಾ. ನೀವು ಕೋರ್ಸ್ ಫೀಸ್ ಬಗ್ಗೆ ತಿಳ್ಕೊಬೇಕಾ? ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ಟರ್ನ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆಲ್ಲ ಡೀಟೇಲ್ಸ್ ಕಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.